ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಚಾರ ಬಂದು KYC, ಗ್ಯಾಸ್ ಏಜೆನ್ಸಿ KYC ಇದು ಯಾವ ಥರ ಮಾಡಬೇಕು ಅಂತ ದಯವಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಮ ಒಂದು ಲೈಕು, ಸಬ್ಸ್ಕ್ರೈಬು ಹಾಗೆ ಕಮೆಂಟು, ನಿಮಗೇನಾದರೂ ಗ್ಯಾಸ್ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಬ್ಸ್ಕ್ರೈಬ್ಗೆ, ನಿಮ್ಮ ಲೈಕ್ಗೆ ಮೋಸ ಮಾಡಲ್ಲ, ಇನ್ಫಾರ್ಮೇಷನ್ ಅಂತೂ ಕೊಡ್ತೀನಿ. ನಿಮ್ಮ ಆಗಲೇ ಹೇಳ್ದಂಗೆ ಲೈಕ್ ಸಬ್ಸ್ಕ್ರೈಬ್ಗೆ ಅಂತೂ ಮೋಸ ಆಗಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಸೊ ಟಾಪಿಕ್ಕಿಗೆ ಬರೋಣ. KYC ಏನಕ್ಕೆ ಈಗ ಆಗಸ್ಟ್ 16ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಈಗ ಆಗಸ್ಟ್ 16 ಒಳಗೆ ಯಾರ್ಯಾರು ಈಗ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಆಗಸ್ಟ್ 16 ಒಳಗೆ KYCನ ಮಾಡಿಸಿ. ಹಾಗೇನೆ ಇಂಡಿಯನ್ ಕಸ್ಟಮರ್, ಈಗ ನಿಮ್ಮ ಮನೇಲಿ ಏನಾದರೂ ಇಂಡಿಯನ್ ಸಿಲಿಂಡರ್ ನೀವು ಯೂಸ್ ಮಾಡ್ತಾ ಇದ್ರೆ, ಇಂಡಿಯನ್ ಕಸ್ಟಮರ್ ನೀವು ಆಗಿದ್ರೆ, IOC ಕಸ್ಟಮರು, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಮನೇಲೆ ಕೂತ್ಕೊಂಡು ನೀವು KYC ಮಾಡ್ಕೋಬೋದು. ಹೋಗಿ ಏಜೆನ್ಸಿಗೆ ಹೋಗಿ ಕ್ಯೂ ನಿಲ್ಲೋದಾಗಲಿ ಅಥವಾ ಇದು ಮಾಡೋದಾಗಲಿ, ಕಾಯೋದಾಗಲಿ ಆ ಥರ ಏನೂ ಅವಶ್ಯಕತೆನೇ ಇಲ್ಲ. ಈ ವಿಡಿಯೋ ಲಾಸ್ಟ್ ಎಂಡಲ್ಲಿ ಫೋಟೋ ಹಾಕಿರ್ತೀನಿ. ಆ ವಿಡಿಯೋ ಫೋಟೋದ್ರಲ್ಲಿ ಸ್ಕ್ಯಾನರ್ ಇದೆ. ಆ ಸ್ಕ್ಯಾನ್ ಮೂಲಕ ನೀವು ಫುಲ್ ಡೀಟೇಲ್ಸ್ನ ತಗೋಬೋದು. ಯಾವ ಥರ ಸೆಲ್ಫ್ KYC ಯಾವ ಥರ ಆ್ಯಪಲ್ಲಿ ನೀವು ಮಾಡ್ಕೋಬೋದು ಅಂತ ಅದು ನೀವು ಈ ವಿಡಿಯೋ ಎಂಡಲ್ಲಿ ನೋಡ್ಬೋದು. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದ್ರ ಮಧ್ಯೆ ಬೇರೆ ಒಂದು ಸ್ವಲ್ಪ ಟಾಪಿಕ್ ಇದೆ, ಹೇಳ್ತೀನಿ ಯಾಕೆ KYC ಮಾಡಿಸ್ಬೇಕು ಅಂತ. ಈಗ ನಮಗೂ ಕೂಡ ನೋಡಿದ್ದಾರೆ, ಇಲ್ಲಿ ಕಸ್ಟಮರ್ದು ಆಫೀಸ್, ನಮ್ಮ ಕಸ್ಟಮರ್ದು ಲೀಸ್ಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 80 ಕಸ್ಟಮರ್ ಇದ್ದಾರೆ. ಅಂದರೆ ಈಗ ನಾನು ಏನು ರೂಟ್ಗೆ ಹೋಗ್ತೀನಲ್ಲ ಆ ಕಸ್ಟಮರ್ದು ಹಳ್ಳಿಗಳು. ಈಗ ಪ್ರತಿಯೊಂದು ಹಳ್ಳಿಲೂ ನಾವು ಕನೆಕ್ಷನ್ ಸಿಲಿಂಡರ್ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಆಲ್ಮೋಸ್ಟ್ ಈಗ ನನ್ನ ಕಸ್ಟಮರ್ ಇರೋದು ಉಜ್ವಲ. ಯಾಕೆ KYC ಕಂಪಲ್ಸರಿ ಮಾಡಿಸ್ಬೇಕು ಅಂದರೆ, ಈ ಉಜ್ವಲ ಗ್ಯಾಸ್ ಏನು ತಗೊಂಡಿರ್ತಾರಲ್ಲ ಅದು ಸಬ್ಸಿಡಿ ಬರುತ್ತೆ, 300 ರೂಪಾಯಿ ಸಬ್ಸಿಡಿ ಬರುತ್ತೆ ಅವರಿಗೆ. ಈ ಲಾಸ್ಟ್ ಇಯರ್ ಎಲ್ಲವ ವರ್ಷಕ್ಕೆ 9 ಸಿಲಿಂಡ್ರಿಗೆ ಸಬ್ಸಿಡಿ ಇತ್ತು. 300 ರೂಪಾಯಿ ಸಬ್ಸಿಡಿ, 9 ಸಿಲಿಂಡ್ರಿಗೆ ಸಬ್ಸಿಡಿ ಇತ್ತು. ಈ ಸಲ ಅದನ್ನು ಕಡಿಮೆ ಮಾಡಿದ್ದಾರೆ, 4 ಸಿಲಿಂಡ್ರಿಗೆ ಮಾಡಿದ್ದಾರೆ. ವರ್ಷದಲ್ಲಿ 4 ಸಿಲಿಂಡ್ರಿಗೆ ಮಾತ್ರ ಸಬ್ಸಿಡಿ ಬರೋದು. ಅಂದರೆ ನೀವು ಸಿಲಿಂಡರ್ ಎಷ್ಟಾದ್ರು ತಗೊಳ್ಳಿ, ವರ್ಷವಿಡೀ ತಗೊಳ್ಳಿ ಗ್ಯಾಪ್ ಇಲ್ದಂಗೆ, ಬಟ್ ನಿಮಗೆ ಸಬ್ಸಿಡಿ ಬರೋದು 4 ಸಿಲಿಂಡ್ರಿಗೆ. ಲಾಸ್ಟ್ ಟೈಮು 9, ಲಾಸ್ಟ್ ಇಯರ್ ಎಲ್ಲ 9 ಸಿಲಿಂಡ್ರಿಗಿತ್ತು. ಈಗ ಅದನ್ನು ಕಡಿಮೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ, ಆ ಬೆನಿಫಿಟ್ಗೋಸ್ಕರ KYC ಕಂಪಲ್ಸರಿ ಆಗಲೇಬೇಕು. KYC ಯಾಕೆ ಮಾಡಿಸ್ಲೇಬೇಕಂತ ಈಗ ನಾನು ಡೆಲಿವರಿಗೆ ಹೋದಾಗಲೂ ತುಂಬ ಜನ ನಮಗೆ ಕೇಳ್ತಾ ಇರ್ತಾರೆ ಹಳ್ಳಿಗಳಲ್ಲಿ. ನಾನು ಅವ್ರಿಗೆ ಅದನ್ನೇ ಹೇಳೋದು, ಈಗ ಡೆಪಾಸಿಟ್ ಕಸ್ಟಮರ್ ಬೇರೆ, ಉಜ್ವಲ್ ಕಸ್ಟಮರ್ ಬೇರೆ. ಡೆಪಾಸಿಟ್ ಕಸ್ಟಮರ್ಗೆ ಸಬ್ಸಿಡಿ ಏನು ಬರಲ್ಲ, ಬಟ್ ಅವ್ರದ್ದು KYC ಕಂಪಲ್ಸರಿ ಆಗಲೇಬೇಕು. ಇಲ್ದವರೆ ಬುಕ್ ಆದ್ರೂ ಡೆಲಿವರಿ ತಗೊಳಕ್ ಬರಲ್ಲ, ಸಿಲಿಂಡರ್ ತಗೊಳಕ್ ಬರಲ್ಲ. ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಕೊಟ್ರು ನಮಗೆ ಸಮಸ್ಯೆ, OTP ಕೊಟ್ರು ನಮಗೆ ಯಾಕೆ ಕೊಟ್ಟೆ ಅಂತ ಕ್ವಶನ್ ಮಾಡ್ತಾರೆ. ಅಥವಾ ಕಸ್ಟಮರ್ ಇಲ್ಲ, ಅವ್ರೇನಾರ ಇನ್ ಕೇಸ್ ಏನಾರ ಡೆತ್ ಆಗಿದ್ರೆ ಅದನ್ನ ಆಫೀಸ್ಗೆ ಹೋಗ್ಬಿಟ್ಟು ಮನೇಲಿ ಯಾರು ಇರ್ತೀರ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಆ ಆಪ್ಷನ್ ಇದೆ, ಅದು ಮಾಡಿಸ್ಕೊಳಂಗಿದ್ರೆ. ಈಗ ಕಸ್ಟಮರ್ ಯಾರ ಹೆಸರು ಗ್ಯಾಸ್ ಇದೆ, ಅವ್ರು ಏನಾರು ಮನೇಲಿ ಡೆತ್ ಆಗಿದ್ರೆ ಅವ್ರದ್ದು ಡೆತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಏನಾರು ಒಂದಿದ್ರೆ ತಗೊಬಂದು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಅದೇನು ಫೀಸ್ ಇರುತ್ತೆ, ಪೇ ಮಾಡಬೇಕಾಗುತ್ತೆ. ಸೊ ಅದೊಂದು ರೀಸನ್ ಆಯಿತು, ಸಬ್ಸಿಡಿ ಮಾಡಿಸ್ಕೊಳ್ಳೇಬೇಕು. ಸಬ್ಸಿಡಿ ಬರೋಕ್ಕೋಸ್ಕರ ಉಜ್ವಲದ್ರೆ ನಾನು ಕಂಪಲ್ಸರಿ ಹೇಳೋದು ಉಜ್ವಲದವ್ರಿಗೆ ಮಾಡಿಸಿ ಅಂತ ಹೇಳ್ತೀನಿ. ಉಜ್ವಲ್ ಕನೆಕ್ಷನ್ ಯಾರ್ಯಾರು ತಂದಿದ್ರೆ ಅವರಂತೂ ಕಂಪಲ್ಸರಿ ಮಾಡಿಸಿ ಅಂತ ಹೇಳ್ತೀನಿ. ಸಬ್ಸಿಡಿ ದುಡ್ಡು ಬರುತ್ತೆ. ಆಮೇಲೆ ಇನ್ನೊಂದು ಏನು, ಈಗ ನೀವು ಆಫೀಸ್ಗೆ ಹೋಗ್ಬೇಕಾ ಮನೇಲೆ ಮಾಡ್ಕೋಬಹುದು ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಈ ವಿಡಿಯೋ ಎಂಡಲ್ಲಿ ಫೋಟೋ ಹಾಕಿರ್ತೀನಿ. ಅದನ್ನು ಸ್ಕ್ಯಾನ್ ಮಾಡಿಕೊಂಡು, ಈಗ ಎಲ್ಲರ ಹತ್ರನೂ ಆಂಡ್ರಾಯ್ಡ್ ಫೋನ್ ಇರುತ್ತೆ, ಮನೇಲಿ ಒಬ್ಬರ ಹತ್ರನಾರು ಆಂಡ್ರಾಯ್ಡ್ ಫೋನ್ ಇರುತ್ತೆ. ಸೊ ನೀವು ಆಫೀಸಿಗೆ ಹೋಗೋಕ್ಕಾಗಲ್ಲ, ಮನೇಲಿ ಕೆಲಸ ಇರುತ್ತೆ, ಮನೇಲೆ ಮಾಡ್ಕೋತೀನಿ ಅಂದರೆ ನೀವು ಮನೇಲೆ ಮಾಡ್ಕೋಬೋದು. QR ಕೋಡ್ನ ಸ್ಕ್ಯಾನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಬರುತ್ತೆ ಯಾವ ಥರ ಮಾಡಬೇಕು, ಯಾವ ಥರ. ಇಂಡಿಯನ್ ಆಯಿಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿ ಅದ್ರ ಮೂಲಕ ನೀವೇ ಮನೇಲಿ ಕೂತ್ಕೊಂಡು ಮಾಡ್ಕೋಬಹುದು. ಯಾಕೆಂದ್ರೆ ಇದು KYC ಅನ್ನೋದು ವರ್ಷ ಕಂಪಲ್ಸರಿ ಮಾಡಿಸ್ಲೇಬೇಕಿನ್ನ, ಕಂಪಲ್ಸರಿ ಮಾಡ್ತಾರೆ. ಈಗಿರೋ ಪರಿಸ್ಥಿತಿ ನೋಡಿದ್ರೆ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ. ಈ ಫ್ಯೂಚರಲ್ಲೂ ವರ್ಷ ಕಂಪಲ್ಸರಿ ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ, ನನ್ನ ಅಭಿಪ್ರಾಯ. ನಾನು ಕೆಲಸ ಮಾಡೋ ಇದರ ಏಜೆನ್ಸಿ ಥ್ರೂ ನನಗೆ ಬಂದಿರೋ ಮೆಸೇಜ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಕಂಪಲ್ಸರಿ ವರ್ಷ ಮಾಡಿಸ್ಲೇಬೇಕು.
ಆ ಉದ್ದೇಶಕ್ಕೋಸ್ಕರನೇ ಆ್ಯಪಲ್ಲಿ ನೀವೇ ಮನೇಲಿ ಕೂತ್ಕೊಂಡು ನೀವೇ ಮಾಡ್ಕೊಳ್ಳಿ. ಅದು ಬೆಸ್ಟ್ ಐಡಿಯಾ. ನನ್ನ ಕೇಳಿದ್ರೆ ಬೆಸ್ಟ್ ಐಡಿಯಾ. ಇಲ್ಲ ನನಗೆ ಗೊತ್ತೇ ಆಗಲ್ಲ, ಮೊಬೈಲಲ್ಲಿ ನನಗೇನು ಆಪ್ಷನ್ನೇ ಗೊತ್ತಾಗಲ್ಲ, ಮನೇಲಿ ಯಾರೂ ಇಲ್ಲ ಮಾಡಿಕೊಡೋರು ಅಂದರೆ ಇನ್ನೊಂದು ಆಪ್ಷನ್ ಇದೆ. ಈಗ ಡೆಲಿವರಿ ಬಾಯ್, ನಾವೇನು ನಿಮಗೆ ಡೆಲಿವರಿ ಕೊಡೋಕೆ ಬರ್ತೀವಲ್ಲ, ನೀವೀಗ ಗ್ಯಾಸ್ ಬುಕ್ ಮಾಡ್ತೀರಾ, ಸೊ ನಿಮಗೆ ಡೆಲಿವರಿ ಕೊಡೋಕೆ ನಾವು ಬರಲೇಬೇಕು ಮನೆ ಹತ್ರ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾನೇನೆ ಯಾರ್ದಾರು ಈಗ ರೋಟಿಗೆ ಹೋದಾಗ ಬಂದು ಕೇಳ್ತಾರೆ ಕಸ್ಟಮರ್, ಹಣ KYC ಆಗಿದೆ ನೋಡಿ, ಬುಕ್ ಆಗಿದೆಯಾ ನೋಡಿ ನಮ್ಮದು ಅಂತ. ಬುಕ್ಕಿಂಗ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಬರುತ್ತೆ, ಪ್ಲಸ್ KYC ಆಪ್ಷನ್ ಇರುತ್ತೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಇದು ಆ್ಯಪ್ ಓಪನ್ ಮಾಡಿದ್ದೀನಿ, ಇದು ನಂದು ಡೆಲಿವರಿ ಬಾಯ್ ಆ್ಯಪು. ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು KYC ಆಪ್ಷನ್ ಇದೆ. ಈ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಬರುತ್ತೆ ನಿಮ್ಮದು ಆಧಾರ್ ID ಹಾಕ್ಬೋದು, ಇಲ್ಲ ಮೊಬೈಲ್ ನಂಬರ್ ಹಾಕ್ಬೋದು, ಇಲ್ಲ ಕನ್ಸ್ಯೂಮರ್ ID, ಗ್ಯಾಸ್ ಬುಕ್ಕಲ್ ಮೇಲೆ ಏನು ID ಕನ್ಸ್ಯೂಮರ್ ID ಇರುತ್ತೆ ಆ ID ಹಾಕಿ ಮಾಡ್ಬೋದು. ಸೊ ನೀವು ಆ ಥರನಾರು ಈಗ ನಿಮಗೆ ಡೆಲಿವರಿ ಕೊಡೋಕೆ ಬಂದಾಗ ಇಂಡಿಯನ್ ಕಸ್ಟಮರ್ ನಾನು ಹೇಳ್ತಾ ಇರೋದು. HP ಭಾರತ್ ನನಗೆ ಅಷ್ಟು ಐಡಿಯಾ ಇಲ್ಲ, ಅದು ಅವ್ರ ಆ್ಯಪಲ್ಲಿ ಇದೆಯೋ ಇಲ್ವೋ ಆಪ್ಷನ್, ಅದು ನನಗೆ ಗೊತ್ತಿಲ್ಲ. ಈಗ ನನಗೆ ಗೊತ್ತಿರೋದು ಇಂಡಿಯನ್ದು IOC ನಾನು ಹೇಳ್ತಾ ಇರೋದು. IOC ಕಸ್ಟಮರ್ ಮಾತ್ರ ನೆನ್ಪಿಟ್ಕೊಳ್ಳಿ. ಈಗ ನಾನೇ ಚೆಕ್ ಮಾಡಿ ಹೇಳ್ಬೋದು. ಈಗ ನಾನು ಅದನ್ನ ನಿಮಗೆ ಹೇಳ್ತಾ ಇರೋದು, ಯಾರು ನಿಮ್ಮ ಡೆಲಿವರಿ ಬಾಯ್ ಬಂದಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿ, ಅಣ್ಣ ಹಿಂಗೆ KYC ಆಗಿದೆ ಚೆಕ್ ಮಾಡಿ ಅಂತ ಕೇಳಿ. KYC ಮಾಡಿರಲಿಲ್ಲ ಅಂದ್ರೆ ಅಲ್ಲೇ ಮಾಡ್ಬೋದು. ಈಗ ನಾವೇ ಮಾಡ್ಬೋದು ಅಲ್ಲೇ. ಈ ಕಸ್ಟಮರ್ KYC ಆಗಿಲ್ಲ ಅಂದ್ರೆ ಫೋನ್ ನಂಬರು ಅಥವಾ ಆಧಾರ್ ನಂಬರ್ ಹಾಕಿದ್ರೆ ಇಮಿಡಿಯೇಟ್ ನಿಮ್ದು ಡೀಟೇಲ್ಸ್ ಓಪನ್ ಆಗುತ್ತೆ. ಅವಾಗ KYC ಆಗಿಲ್ಲ ಅಂದ್ರೆ KYC ಅಲ್ಲೇ ಇಮಿಡಿಯೇಟ್ ಮಾಡ್ಬೋದು. ಆ ಥರನಾರು ನೀವು ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ, ಡೆಲಿವರಿ ಬಾಯ್ ಹತ್ರ ನಾನು ಮಾಡಿಸ್ಕೋಬಹುದು. ಅದು ಒಂದು ಆಪ್ಷನ್ ಇದೆ. ಏನೂ ಇಲ್ಲ ನಾನು ಅಲ್ಲೇ ಹೋಗ್ಬೇಕು ಆಫೀಸ್ಗೆ. ಒಬ್ಬೊಬ್ರದ್ದು ಏನಾಗುತ್ತೆ ಅಂದ್ರೆ ಫೇಸ್ ID ಸ್ಕ್ಯಾನ್ ಆಗಲ್ಲ, ಕಣ್ಣು ಬ್ಲಿಂಕ್ ಮಾಡಬೇಕು, ಇದು ಮಾಡಬೇಕಲ್ಲ, ಅದು ಸ್ಕ್ಯಾನ್ ಆಗಲ್ಲ ಒಬ್ಬೊಬ್ರು ವಯಸ್ಸಾದವ್ರು ಇರ್ತಾರಲ್ಲ ಅಂಥದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಈಗ ನಾವು ಹಳ್ಳಿ ಕಡೆ ಹೋದಾಗ ಉಜ್ವಲ್ ಕಸ್ಟಮರ್ದು ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ನಾವು ಹಳ್ಳಿಗೆ ಸಪ್ಲೈಗೆ ಹೋದಾಗ. ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ಇನ್ ಕೇಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ, ಡೆಲಿವರಿ ಬಾಯ್ ಯಾರು ಮಾಡೋದಿದ್ರು ಅಲ್ಲೇ ಏನು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಆಫೀಸಿಗೆ ಬನ್ನಿ. ಆಫೀಸಲ್ಲಿ ಹೆಬ್ಬೆಟ್ಟು ಇದನ್ನ ತಗೋತಾರೆ, ಅದನ್ನ ತಗೊಂಡು ಡನ್ ಮಾಡ್ತಾರೆ. ಆ ಉದ್ದೇಶದಿಂದ ದಯವಿಟ್ಟು KYC ಕಂಪಲ್ಸರಿ ಮಾಡಿಸಿ. ಅದು ನಿಮಗೂ ಉಪಯೋಗ, ನಮಗೂ ಉಪಯೋಗ ಆಗುತ್ತೆ. ಯಾಕೆಂದ್ರೆ ನಾವು ಈಗ ಬುಕ್ ಆಗುತ್ತೆ, ಈಗ ಬುಕ್ ಆದ್ಮೇಲೆ KYC ನೀವು ಆಗಿಲ್ಲ ಅಂದ್ರೆ ನಾವು ಡೆಲಿವರಿ ಕೊಡಕ್ ಬರಲ್ಲ. ಅವಾಗ ನೋಡಿ ಬುಕ್ ಆದ್ರೂ ಕೊಡಲ್ಲ ಅಂತ ನೀವು ಅವಾಗ ಬೇಜಾರು ಮಾಡ್ಕೊತೀರಾ. ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. KYCನ ಕಂಪಲ್ಸರಿ ಮಾಡಿಸಿ. August 16th ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗೆ ಮಾಡಿಸಿ. ಆಮೇಲೆ ಆ್ಯಪಲ್ಲಿ ಮಾಡ್ಕೊಳಕ್ಕೆ ಆದಷ್ಟು ಟ್ರೈ ಮಾಡಿ. ಯಾಕೆಂದರೆ ವರ್ಷ ಅದು KYC ಆಗಲೇಬೇಕು. ಅವಾಗ ನೀವೇ ಮನೇಲಿ ಕುತ್ಕೊಂಡು ಮಾಡ್ಕೋಬೋದು. ಯಾರನ್ನು ಆಫೀಸ್ಗೆ ಹೋಗೋ ನೆಸೆಸಿಟಿ ಇರಲ್ಲ, ಯಾರನ್ನು ಬೇಡ ಅಂತ ನೆಸೆಸಿಟಿನೂ ಇರಲ್ಲ. ಅಥವಾ ಗೊತ್ತಾಗ್ಲಿಲ್ಲ ಅಂದರೆ ಡೆಲಿವರಿ ಬಾಯ್ ಅವ್ರನ್ನ ಕೇಳಿ. ಆ್ಯಪಲ್ಲಿ ಡೇಟ್ ನಿಮ್ಮದು ಬುಕ್ ಗ್ಯಾಸ್ ತುಂಬ್ಸೋಕೆ ಬಂದಾಗ ಬುಕ್ ತಗೊಂಡು ಬಂದೇ ಬರ್ತೀರಾ. ಆವಾಗ ಬುಕ್ ನಂಬರು ಇಲ್ಲ ಮೊಬೈಲ್ ನಂಬರು ಅಥವಾ ಆಧಾರ್ ಕಾರ್ಡ್ ನಂಬರ್ ಯಾವ್ದಾರು ಒಂದು ಎಂಟ್ರಿ ಮಾಡಿದರೆ ತೋರಿಸುತ್ತೆ ಅದರಲ್ಲಿ. ಆ ತೋರಿಸ್ದಾಗ ಆಗಿಲ್ಲ ಅಂದರೆ ಅಲ್ಲೇ ಮಾಡಿಸ್ಕೊಳ್ಳಿ. ಆಗಲಿಲ್ಲ ಅಂದರೆ ಆಫೀಸಿಗೆ ವಿಸಿಟ್ ಮಾಡಿ KYC ಕಂಪಲ್ಸರಿ ಮಾಡಿಸ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡದ ಹುಡುಗ ಒಬ್ಬ ಡೆಲಿವರಿ ಬಾಯ್ ವ್ಲಾಗ್ ಮಾಡ್ತಾನೆ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್.